ಅವಳು ವಾಂತಿ ಯಾತ್ರೆ ಮಾಡ್ಕೊಳ್ಳಿ, ಬೀದಿ ಯಾರು ಮಾಡ್ಕೊಳ್ಳಿ, ನಿನ್ನೇ ಮಡಿ ಮಾಡ್ಕೊತ ಅಂತಾಳೆ. ಹೇ ಹೋಗು, ಆಮೇಲೆ ನೋಡಿ ಏನಾಗುತ್ತೆ ಅಂತ ಹೇಳಿ. ಹಂಗೆ ಅಂತೀಯ? ಅದೇನು ನೋಡೇ ಬಿಡ್ತೀನಿ ಕಣ. ನನ್ನ ವರ ಪರೀಕ್ಷೆ ಮಾಡ್ತೀಯಾ? ಅದು ವಾಂತಿ ಮಾಡ್ಕೊಂಡಿರತ್ತಾರ ನಾಟಕ ಮಾಡಿ ಮುಖ್ಯ ಪ್ರಶ್ನೆ ಬಸ್ರು ಆಗೋದು ಕುಸಿಕ್ಲಿದ ನೀನು. ಅಯ್ಯೋ, ನನ್ನಂತ ಗಂಡು ಸಿಗಬೇಕು ಅಂದ್ರೆ ನೀನು ನೂರಾರು ಜನ್ಮಗಳಿಂದ ಪುಣ್ಯ ಮಾಡಿ ಮುಟ್ಬಿಟ್ಟಿದೀಯಾ. ಅಂತ ಗಂಡು ನೀನ ಮದುವೆ ಮಾಡ್ಕೊಂತೀನಿ ಅಂತ ಬಂದ್ರೆ ವರ ಪರೀಕ್ಷೆ ಮಾಡ್ತೀಯ? ವರ ಪರೀಕ್ಷೆ ಕೇಳು, ಹೇಳ್ತಾ ಇದೀನಿ. ಇವತ್ತು ನನ್ನ ಪ್ರಾಣ ಹೋದ್ರೆ ಸರಿ, ನಿನ್ನ ಮದುವೆ ಮಾಡ್ಕೊಂಡೆ ಇಲ್ಲಿಂದ ಹೋಗೋದು ಕಡೆ. ಏನೋ ಪುರಂಗಿ? ಏನಂದ್ರೆ ಪುರಿಂಗಿ ಅಂದ? ಚಿಟ್ಕೆ ಹೊಡೆಯೋಷ್ಟರಲ್ಲಿ ನನ್ನ ಎತ್ತ ಹಾಕೊಂಡು ಹೋಗ್ಬಿಡ್ತೀನಿ ಗೊತ್ತಾ. ನೋಡೋದಕ್ಕೆ ಹಿಂಗ್ ಇದ್ದೀನಿ, ಏನ್ ಮಾಡ್ಬಿಡ್ತೇನೆ ಅನ್ಕೊಂಬೇಡ. ನಾನೊಂದು ಸಲ ಮೀಸೆ ಬಿಟ್ಮೇಲೆ ತಿರುಗ್ತೀನಿ ಬಿಡು. ಏನ್ ಅನ್ಕೊಂಡಿದ್ಯಾ ನೀನು? ಏನೋ ಅಷ್ಟೊಂದ್ ಅರ್ಕಂತ ಇದ್ಯಾ? ಒಂದ್ ಕೊಟ್ರೆ ಬತ್ಲು ಮನೇಲಿ ಹೋಗಿ ಔಸ್ಕೊಬಿಡ್ಬೇಕು. ದೇವರು 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 ಅಂದ್ಬಿಟ್ಟು ನನ್ನ ಸೀದಾ ಸ್ವರ್ಗಕ್ಕೆ ಪಾಸ ಮಾಡೋ ಕಾಣಿಸ್ತಾ ಇರ್ತಾರಯ್ಯ. ರಾಜ, ಏನೋ ನೀನು ಇವ್ರ ಸೇರ್ಕೊಂಡೆಲ್ಲ ಹೊಡಿತಾ ಇದೀಯಾ? ಶೆಟ್ಟಿ ಅವ್ರು ಹೊಡೆದ್ ನೋಡ್ಬಿಟ್ಟು ನಮ್ದು ಸ್ಪಿರಿಟ್ ಬಂದ್ಬಿಟ್ಟು. ಸ್ಪಿರಿಟ್ ಬಂದ್ಬಿಡ್ತಾ ನಿಮ್ದು? ಯಪ್ಪ, ಇನ್ನು ಏನೇನು ಸ್ಪಿರಿಟ್ ಬರುತ್ತೆ ನಿಮ್ಗೆ? ಅವ್ರೆ ನೀವ್ ಯಾಕೆ ಹೊಡ್ರಿ? ಮಗ ಹೊಡೆದ್ ನೋಡಿ ನಿಲ್ಸೋದಲ್ವಾ? ನನಗೂ ಸ್ಪಿರಿಟ್ ಬಂದ್ಬಿಡ್ತು. ಇಲ್ಲಿದ್ರೆ ನನ್ನ ನೀವು ಬರೆಸ್ತಾರ ಸಾಯಿಸ್ಬಿಡ್ತೀರ. ಸರಿ ಗೊತ್ತ, ಮದುವೆ ಮಾಡ್ಕೊಂಡು ಬೇಡವೇನೋ? ಅಪ್ಪ, ನಿನ್ ಮಾಡ್ಸೋ ಮೊದ್ಲೇ ನಂಬ್ಕೊಂಡ್ಬಿಟ್ಟಿದ್ರೆ ನನ್ ಸ್ಥಿತಿ ನಾನೇ ಮಾಡ್ಕೋಬೇಕಾಗುತ್ತೋ? ನಿನ್ ಮೊದ್ಲೇನೋ ಬೇಡ, ನಿನ್ ಸೋದನು ಬೇಡ, ನನ್ ಬಿಟ್ಕೊಡಪ್ಪ. ನಿನ್ನೆ ಮಾಡ್ಬಿಡಿರಿ ಬಾ ಇಲ್ಲಿ ಮಾಮ. ಮಾಮ, ನಿಮ್ ಮಗಳ ಜೊತೆ ಮದುವೆ ಮಾಡ್ಕೊಡೋರು ನಾನ್ ಜವಾಬ್ದಾರಿ ಮಾಮ. ನಾನ್ ಕರ್ಕೊಂಡ್ ಬರ್ತೀನಿ. ಅವ್ರಿಗೆ ಎಲ್ಲಿ ಹೋಗ್ತಾರೆ ಅವ್ರು? ಕುಳ್ಳ ನನ್ನ ಮಗ ಅವನು. ಟ್ರಕ್ ಬಿಟ್ರೆ ಸಿಕ್ಕ, ಎಸ್ಕೇಪ್ ಆಗ್ಬಿಟ್ಟು ಮತ್ತೆ ಸಿಕ್ಕಲ್ಲ ಅವನು. ಬಂದು ಹಿಡ್ಕೊಂಡ್ ಹೋಗೋಣ ಮಾಮ. ಇಲ್ಲಿ ನನ್ ಜವಾಬ್ದಾರಿ ಕರ್ಕೊಂಡ್ ಬರೋದು. ನೋಡು, ಬಂದ್ರೆ ಪರವಾಗಿಲ್ಲ, ಇಲ್ಲಂದ್ರೆ ನನ್ನ ಮಗಳು ನೀ ಮದುವೆ ಮಾಡ. ಏನಾಯ್ತ ರಾಜು? ಮಾಮು, ನಿಮ್ ಮಗಳಿಗೆ ನಾನು ಕೊಟ್ಟು ಮದುವೆ ಮಾಡ್ತೀನಿ ಅಂತಂದ್ರಿ, ಅದಕ್ಕೆ ಹೊಟ್ಟೆದಲ್ಲಿ ಇರೋದೆಲ್ಲ ಕಿತ್ಕೊಂಡ್ ಬರ್ತಾ ಇದೆ. ನಿಮ್ ಮಗಳು ಮೊದಲು ಮದುವೆ ಆಗ, ನೀನು ಹೊಟ್ಟೆ ಅದಷ್ಟಲ್ಲ ಇನ್ನು ಏನೇನೋ ಕಿತ್ಕೊಂಡ್ ಬರ್ತೀಯೋ. ನನಗ್ ಬೇಡ ಮಾಮ, ನಿಮ್ ಮಗಳು ಶ್ರೀಧರ್ ಶೆಟ್ಟಿಗೆ ಪಟ್ಟು ಮದುವೆ ಮಾಡ್ರಿ. ಅವ್ರಿಗೆ ನಾನು ಕರ್ಕೊಂಡ್ ಬರ್ತೀನಿ. ನನ್ಗೆ ಈಗ ಅರ್ಜೆಂಟ್ ಇದೆ ತುಂಬಾ, ನಾನು ಟಾಯ್ಲೆಟ್ ಹೋಗ್ಬೇಕು. ಇಲ್ಲ, ಆ ಕುಳ್ಶೆಟ್ಟಿ ತಪ್ಪಿಸ್ಕೊಳಕ್ ಬಿಡಬಾರ್ದು. ಹೆಂಗೂ ನನ್ನ ಮಗಳನ್ನ ಕೈಯಿಂದ ಮುಟ್ಟಿ ಬಸರು ಮಾಡಿದೀಯಾ ಅಂತ ನಂಬಿಸ್ಬಿಟ್ಟಿದ್ದೀನಿ. ಈಗ ಅವಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿ ಕೈ ತೊಳ್ಕೊಬೇಕು. ಇಷ್ಟಕ್ಕೂ ಎಲ್ಲೋದ ಆ ಶೆಟ್ಟಿ? ಅಯೋಗ್ಯ. ರಾಜ, ಮಾನ ಮರ್ಯಾದೆ ಆಯ್ತಲ್ಲ ನಿಮ್ಗೆ? ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಬಂದು ಹುಡುಗಿ ಕೈಯಲ್ಲಿ ಚಪಾತಿ ತಟ್ಟಿಸ್ ತರ್ಸಿದ್ಯಾ? ಈ ಒಂಟಿಯಾಗಿ ಸಿಕ್ಕೋ ನೀನು. ಈ ಶ್ರೀಧರ್ ಶೆಟ್ಟಿ ಏನು ಅಂತ ಆವಾಗ ನಿನಗ್ ತೋರಿಸ್ತೀನಿ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ ನೀನಲ್ಲೇ? ನೀನ್ ಹೆಂಗೆ ಮೋರಿನಲ್ಲ ಕದ್ಕೊಂಡ್ಬಿಡ್ತೀನಿ. ಸಿಕ್ಕು ನೀನು ಒಂಟಿಯಾಗಿ. ಸಾಲ ಕೊಟ್ಟಿರುವಂತ ವಂಶದಲ್ಲಿ ಹುಟ್ಟುಕೊಂಡ್ರೆ ಬಚಾವಾಗ ಚಾನ್ಸ್ ಇಲ್ಲ. ರಾಜ, ನೀನ್ ಇವತ್ತು ತಗಲಾಕೊಂಡ್ಬಿಟ್ಟಿದ್ಯಾ? ನಿನ್ನ ಕತೆ ಮುಗೀತು ಅಂತ ತಿಳ್ಕೊಳ. ಇಷ್ಟುಕೊಂಡು ಹುಡುಗಿ ಅನ್ನೋಳು ಆನೆ ಮರಿ ಇದ್ದಂಗೆ. ಆನೆ ಮರಿ ಇದ್ದಂಗೆ ಮುಗ್ಧನ ಹಂಚಿರೋದು ಲಕ್ಷಣ ಆಯ್ತಾ? ಕಳೆ ಆಯ್ತಾ? ಅಂತೋಗಿ ನಾನು ಕಾಪಿ ತಲೆ ಮೇಲೆ ಇಸ್ಕೊಂಡು ನೀರ್ ಮಕ್ಕ ಕಸ್ಕೊಂಡು ಸಿಕ್ಕೋಗಿ ಮಾಡ್ತೀನಿ. ಸಿಕ್ಕೋ ಏನ ಅನ್ಕೊಂಡ್ಬಿಟ್ಟಿದ್ದಾನೆ ಶೆಟ್ಟಿ ಅಂದ್ರೆ ಏನಂತ ತೋರಿಸಿದಲ್ಲ. ಏನೋ ನೋಡಿದಿಲ್ಲ. ಏಯ್ ಸಿಂಗ, ಬಿಡಲ್ಲ ಕಣ ನಿನ್ನ ಇವತ್ತು.